ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಜೋಡಿ ಆಟದಲ್ಲಿ ಗಿಲ್ಲಿ ಕಾವ್ಯ ವಿರುದ್ಧ ಸಮರ ಸಾರಿರುವ ಮನೆ ಮಂದಿ ಗಿಲ್ಲಿನ ಸೋಲಿಸ್ತಾರ. ಆಟ ಗೆಲ್ಲಬೇಕು, ಗಿಲ್ಲಿ ಕಾವ್ಯನ ಆಟದಿಂದ ಹೊರಗಿಡಬೇಕು ಎಂದು ಶಪಥ ಮಾಡಿದ ರಾಶಿಕಾ ಸೂರಜ್ ಆಟವನ್ನ ಗೆಲ್ತಾರ. ಗೇಮ್ ಗೆಲ್ಲಲೇಬೇಕು, ಪ್ಯಾಟರ್ನ್ ಚೇಂಜ್ ಮಾಡಲೇಬೇಕು ಎಂಬ ಹಠ ತೊಟ್ಟಿರುವಂತಹ ಗಿಲ್ಲಿದು ಒಂದು ಸ್ಟ್ರಾಟಜಿ ಆದ್ರೆ, ಅಶ್ವಿನಿ ಸೈಲೆಂಟ್ ಆಗಿಗೆ ಚೆಂಡನ್ನ ಹೊಟ್ಟೆಯಲ್ಲಿಟ್ಕೊಂಡು ದಡ ಸೇರಿತು ಮತ್ತೊಂದು ವಿಶೇಷ. ಇನ್ನೊಂದು ಕಡೆಗೆ ಆಟದಲ್ಲಿ ಮಾಸ್ಟರ್ ಮಾಳು, ಮಾಸ್ಟರ್ ಮೈಂಡ್ ರಕ್ಷಿತಾಳ ಆಟ ಹೇಗಿದೆ ಗೊತ್ತಾ? ಬನ್ನಿ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಈ ವಾರ ಜೋಡಿ ಟಾಸ್ಕ್ ಅನ್ನ ಆಡಿಸಬೇಕು ಅಂತ ಹೇಳಿ ಬಿಗ್ ಬಾಸ್ ಪಣ ತೊಟ್ಟಿದೆ. ಯಾಕಂತಂದ್ರೆ ಈ ಬಿಗ್ ಬಾಸ್ ಆರಂಭ ಆದಾಗ ಒಂದಷ್ಟು ಜನಗಳನ್ನ ಜಂಟಿ ಮಾಡಿದ್ರು, ಒಂದಷ್ಟು ಜನಗಳನ್ನ ಒಂಟಿ ಮಾಡಿದ್ರು. ಆದ್ರೆ ಈ ಜಂಟಿ ಒಂಟಿ ಅನ್ನೋ ಈ ಕಾನ್ಸೆಪ್ಟ್ ಅನ್ನ ಆದಷ್ಟು ಬೇಗನೆ ಅದನ್ನ ಬ್ರೇಕ್ ಹಾಕಿದ್ರು. ಆದ್ರೆ ಇನ್ನೂ ಕೂಡ ಸ್ಪರ್ಧಿಗಳು ಆ ಜಂಟಿ ಕಾನ್ಸೆಪ್ಟ್ ನಿಂದ ಹೊರಗೆ ಬಂದಿಲ್ಲ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಇಲ್ಲಿ ಗಿಲ್ಲಿ ಕಾವ್ಯ ಅವ್ರು ಯಾವಾಗ್ಲೂ ಕೂಡ ಜೊತೆಯಾಗೇ ಇರ್ತಾರೆ. ಇನ್ನೊಂದು ಕಡೆಗೆ ಇಲ್ಲಿ ಸೂರಜ್ ಮತ್ತೆ ರಾಶಿಕಾ, ಹೀಗೆ ಒಂದಷ್ಟು ಜನ ಅವ್ರಿಗೆ ಯಾರಿಗೆ ಕಂಫರ್ಟೇಬಲ್ ಇದ್ದಾರೆ ನೋಡಿ ಅವ್ರ ಜೊತೆಗೆ ಇರ್ತಾರೆ. ಸೊ ಈಗ ಬಿಗ್ ಬಾಸ್ ಇದನ್ನ ಅರ್ಥ ಮಾಡಿಕೊಂಡು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನಿಮ್ಮ ಜೋಡಿಗಳ ಜೊತೆಗೆ ಅಂದ್ರೆ ನೋಡಿ ಅವ್ರ ಕೈಗೆ ಬಿಟ್ಟಿದ್ದಾರೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಸೊ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಜೋಡಿ ಜೊತೆಗೆ ಈ ವಾರ ನೀವು ಭರ್ಜರಿಯಾಗಿ ಆಟ ಆಡಿ ಗೆಲ್ಲಬೇಕು, ಮತ್ತೆ ಜೋಡಿಯಾಗಿಯೇ ನೀವು ಕ್ಯಾಪ್ಟನ್ ಆಗಿ ರೂಲ್ ಮಾಡಬೇಕು ಬಿಗ್ ಬಾಸ್ ಮನೆನ ಅಂತ ಹೇಳಿ ಈ ಒಂದು ಟಾಸ್ಕ್ ಅನ್ನ ಮನೆ ಮಂದಿಗೆ ಕೊಟ್ಟಿದೆ ಬಿಗ್ ಬಾಸ್. ಈಗ ಈ ಒಂದು ಟಾಸ್ಕ್ ಅನ್ನ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿ ಸ್ಪರ್ಧಿಗಳು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ಆಟದಲ್ಲಿ ನೋಡ್ತಾ ಇದ್ವಿ. ಒಂದು ಕಡೆ ಈ ನಾಮಿನೇಷನ್ ರೌಂಡ್ ಅನ್ನೋದನ್ನ ನೀವು ನೋಡಿದ್ರೆ ಎಲ್ಲರೂ ಕೂಡ ತುಂಬಾ ಮಾತಾಡಿದ್ರು. ಒಂದ್ ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಯಾಕಂತಂದ್ರೆ ಅವರು ಕೊಡುವಂತಹ ರೀಸನ್ಗಳು ಅಷ್ಟಾಗಿ ವ್ಯಾಲಿಡ್ ಅಂತ ಅನಿಸ್ಲಿಲ್ಲ. ಬಟ್ ಆಟ ಅಂತ ಬಂದಾಗ ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇಲ್ಲಿ ನಾಮಿನೇಷನ್ ರೌಂಡ್ ನಲ್ಲಿ ಗಿಲ್ಲಿಗೆ ರಕ್ಷಿತಾ ನಾಮಿನೇಟ್ ಮಾಡಿದ್ದು, ಮತ್ತೆ ರಾಶಿಕಾ ಗಿಲ್ಲಿಗೆ ನಾಮಿನೇಟ್ ಮಾಡಿದ್ದು, ಗಿಲ್ಲಿ ರಾಶಿಕಾ ಸೂರಜ್ಗೆ ನಾಮಿನೇಟ್ ಮಾಡಿದ್ದು, ಹೀಗೆ ಒಂದಷ್ಟುಗಳು ನಡೆದ್ವು. ಸೊ ನಾಮಿನೇಷನ್ ಇಂದ ಒಂದಷ್ಟು ದ್ವೇಷಗಳು ಕೂಡ ಹುಟ್ಕೊಳ್ಳಿಕ್ಕೆ ಶುರು ಮಾಡ್ತು. ಸೊ ಆ ದ್ವೇಷ ಈ ಆಟಕ್ಕೆ ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ನೋಡಿ, ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ಜೋಡಿಯಾಗಿದ್ದಾರೆ, ಕಾವ್ಯ ಗಿಲ್ಲಿ ಜೋಡಿಯಾಗಿದ್ದಾರೆ, ಇನ್ನೊಂದು ಕಡೆಗೆ ರಕ್ಷಿತಾ ಮಾಳು ಜೋಡಿಯಾಗಿದ್ದಾರೆ, ಅಶ್ವಿನಿ ರಘು ಜೋಡಿಯಾಗಿದ್ದಾರೆ, ಮತ್ತೆ ಸ್ಪಂದನ ಅಭಿಷೇಕ್ ಜೋಡಿಯಾಗಿದ್ದಾರೆ. ಯಾರು ಕೂಡ ಧ್ರುವಂತನನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಹೀಗಾಗಿ ಸದ್ಯಕ್ಕೆ ಧ್ರುವಂತ್ ಬಿಗ್ ಬಾಸ್ ಮನೆಯಲ್ಲಿ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಾರೆ. ಆಟದ ರೂಲ್ ಏನು ಅಂತಂದ್ರೆ, ಈ ಜೋಡಿ ಸ್ಪರ್ಧಿಗಳು ಇಬ್ಬರ ಕಾಲನ್ನು ಕೂಡ ಒಟ್ಟಿಗೆ ಒಂದು ಹಗ್ಗದಿಂದ ಕಟ್ಕೊಂಡು ಇವರು ಚೆಂಡನ್ನ ಅದನ್ನ ಎತ್ಕೊಂಡು ಅವ್ರಿಗೆ ಏನು ಪರ್ಟಿಕ್ಯುಲರ್ ಏರಿಯಾ ಕೊಟ್ಟಿರ್ತಾರಲ್ಲ ಅದರಲ್ಲಿ ಹೋಗಿ ಇಡಬೇಕಾಗಿರತ್ತೆ. ಇದು ಟಾಸ್ಕ್ ನಿಯಮ ಆಗಿದೆ. ಸೊ ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಕೆಲವರು ಚೆಂಡನ್ನ ಪಡೆದುಕೊಂಡ್ ಬಿಡ್ತಾರೆ, ಇನ್ ಕೆಲವರಿಗೆ ಚೆಂಡು ಸಿಗೋದಿಲ್ಲ. ಆಗ ಯಾರ ಬಳಿ ಚೆಂಡಿರುತ್ತಲ್ಲ ಅವರ ಜೊತೆಗೆ ಪ್ರತಿ ಸ್ಪರ್ಧೆಯನ್ನ ಒಡ್ಡಿ ಆ ಚೆಂಡನ್ನ ಕಿತ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಸೊ ಇಲ್ಲಿ ರಘು ಅಶ್ವಿನಿ ಆ ಕೆಲಸ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ಅವರಿಗೆ ಬೇಗ ಹೋಗಿ ಚೆಂಡನ್ನ ಹಿಡ್ಕೊಳಕ್ಕಾಗಿಲ್ಲ. ಆಗ ಅವರು ಬೇರೆಯವ್ರ ಕಡೆ ಯಾರ ಕಡೆ ಇರುತ್ತಲ್ಲ ಅದನ್ನ ಅವರು ಅಗ್ರೆಸಿವ್ ಆಗಿ ಎತ್ಕೊಳ್ಳೋದನ್ನ ನೋಡ್ತಾ ಇದ್ರಿ. ಇನ್ನೊಂದು ಕಡೆಗೆ ತುಂಬಾ ನಾಜುಕಿನಿಂದ, ತುಂಬಾ ಜಾಣ್ಮೆಯಿಂದ ಗಿಲ್ಲಿ ಮತ್ತೆ ಕಾವ್ಯ ಆ ಚೆಂಡನ್ನ ಎತ್ಕೊಂಡು ಎಲ್ಲರ ಕಣ್ತಪ್ಪಿಸಿ ತಮಗೆ ಕೊಟ್ಟಂತಹ ಆ ಬಾಸ್ಕೆಟ್ ಅಲ್ಲಿ ಹೋಗಿ ತಾವು ಚೆಂಡನ್ನ ಇಡೋದನ್ನ ನೋಡ್ತಾ ಇದ್ದೀರಿ. ಹೇಗಾದ್ರೂ ಮಾಡಿ ಆಟ ಗೆಲ್ಲಬೇಕು ಅನ್ನೋ ಒಂದು ಆ ಶಪಥವು ಕೂಡ ಇವರಲ್ಲಿದೆ. ಏನ್ ಶಪಥ ಅಂತಂದ್ರೆ ನೋಡಿ, ಹೇಗಾದ್ರೂ ಮಾಡಿ ಈ ಗಿಲ್ಲಿ ಕಾವ್ಯನ ಸೋಲಿಸಬೇಕು, ಆಟದಿಂದ ಹೊರಗಿಡಬೇಕು ಅಂತ ಹೇಳಿ ಇಲ್ಲಿ ರಾಶಿಕಾ ಸೂರಜ್ ಪಣ ತೊಟ್ಟಿದ್ದಾರೆ. ಹಾಗೆಯೇ ಗಿಲ್ಲಿ ಕಾವ್ಯ ಎಂದು ಕೂಡ ಒಂದು ಶಪಥ ಇದೆ. ಏನು ಅಂತಂದ್ರೆ, ಹೇಗಾದ್ರೂ ಮಾಡಿ ನಾವು ಈ ಆಟವನ್ನ ಗೆಲ್ಲಬೇಕು. ಈ ಬಿಗ್ ಬಾಸ್ ಮನೆಯಲ್ಲಿ ಏನ್ ಗಿಲ್ಲಿ ಕಾವ್ಯ ಅಂತ ಹೇಳಿ ಏನೆಲ್ಲ ಹೇಳ್ಕೊಂಡು ಅಡ್ಡಾಡ್ತಾರಲ್ಲ, ಆ ಪ್ಯಾಟರ್ನ್ ಚೇಂಜ್ ಮಾಡಬೇಕು. ಐ ವಾಂಟ್ ಟು ಬ್ರೇಕ್ ದ ಪ್ಯಾಟರ್ನ್ ಅಂತ ಹೇಳಿ ಅಪರೂಪಕ್ಕೆ ಇಂಗ್ಲಿಷ್ ಅಲ್ಲಿ ಗಿಲ್ಲಿ ಅವರು ಈ ಮಾತನ್ನ ಹೇಳ್ತಾರೆ. ಅದನ್ನ ನೀವು ಪ್ರೋಮೋದಲ್ಲಿ ನೋಡಿರ್ತೀರಾ. ಸೊ ಇಬ್ರು ಕೂಡ, ಎರಡೂ ಜೋಡಿಯು ಕೂಡ ಶಪಥ ಮಾಡಿದ್ದಾರೆ. ಇಬ್ರು ಕೂಡ ಒಬ್ರನ್ನೊಬ್ರನ್ನ ಹಣಿಬೇಕು ಅಂತ ಹೇಳಿ. ಯಾವ ರೀತಿಯಾಗಿ ಆಟ ಇರುತ್ತೆ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಸೊ ಈಗ ನಿಮ್ಮ ಸಪೋರ್ಟ್ ಯಾರಿಗೆ? ರಾಶಿಕಾ ಚೆನ್ನಾಗಿ ಆಟ ಆಡ್ತಾರೆ. ಅವ್ರು ಇಲ್ಲಿವರೆಗೂ ಅವ್ರು ಏನೇನೆಲ್ಲ ಟಾಸ್ಕ್ಗಳನ್ನ ಆಟ ಆಡಿದಾರಲ್ಲ ಅದರೆಲ್ಲದರಲ್ಲೂ ಕೂಡ ಅವರು 100% ಅವ್ರು ಕೊಟ್ಟಿದ್ದಾರೆ. ಮತ್ತೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಸೂರಜ್ ಕೂಡ ಚೆನ್ನಾಗಿ ಯುಕ್ತಿಯಿಂದ
ಆಟ ಆಡೋ ಕಲೆಗಾರ. ಸೊ ನೋಡೋಣ ಇವರಿಬ್ಬರದು ಯಾವ ರೀತಿಯಾಗಿ ಆಟ ಹೋಗುತ್ತೆ ಅಂತ. ಇನ್ನೊಂದು ಕಡೆಗೆ ಗಿಲ್ಲಿ ಕಾವ್ಯ ನಾವು ಇಲ್ಲಿವರೆಗೂ ಅವರ ಟಾಸ್ಕ್ ಗಳನ್ನ ಗಮನಿಸ್ತಾ ಬಂದ್ರೆ ಅಷ್ಟಾಗಿ ಅವರು ಟಾಸ್ಕ್ ಅಲ್ಲಿ ಗುರುತಿಸ್ಕೊಂಡಿಲ್ಲ. ಎಂಟರ್ಟೈನ್ಮೆಂಟ್ ಅಲ್ಲಿ ಇವರಿಂದ ಬರ ಇಲ್ಲ, ಅಷ್ಟು ಚೆನ್ನಾಗಿ ಇವರಿಬ್ಬರಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಈ ಜೋಡಿ ಎಂಟರ್ಟೈನ್ಮೆಂಟ್ ಗೆ ಈ ವಾರ ಹೆಸರಾಗುತ್ತಾ, ಪಾಯಿಂಟ್ಸ್ ಗಳನ್ನ ಗಳಿಸ್ಕೊಂಡು ಈ ವಾರ ಅವ್ರು ಕ್ಯಾಪ್ಟನ್ ಆಗ್ತಾರ ಅಥವಾ ಟಾಸ್ಕ್ ಅಲ್ಲಿ ಹಂಗೂ ಹಿಂಗೂ ಸ್ಟ್ರಾಟರ್ಜಿ ಮಾಡಿ ಗೆದ್ದೇ ಗೆಲ್ತಾರ. ಈಗ ಗಿಲ್ಲಿ ಮೇಲೆ ಒಂದು ಮಾತಿದೆ, ಏನಂತಂದ್ರೆ ಗಿಲ್ಲಿ ಬರೀ ನಗ್ಸಕ್ಕೆ ಮಾತಾಡೋದಕ್ಕೆ ಇಷ್ಟಕ್ಕೆ ಸೀಮಿತ, ಗಿಲ್ಲಿ ಆಟ ಆಡಕ್ ಬರೋದಿಲ್ಲ ಗಿಲ್ಲಿಗೆ ಅಂತ ಹೇಳಿದ್ದಾರೆ. ಸೊ ಗಿಲ್ಲಿ ಹಂಗಿದ್ರು ಸಹಿತ ಒಂದು ಆಟ ಆಡಿ ಗೆದ್ದು ತೋರಿಸಿದ್ದಾರೆ. ಹಾಗಿದ್ರು ಸಹಿತ ಅವ್ರ ಮೇಲೆ ಇರುವಂತ ಈ ಒಂದು ಅಲಿಗೇಷನ್ ಏನಿದೆಯಲ್ಲ ಇನ್ನು ಕಂಟಿನ್ಯೂ ಆಗ್ತಾ ಇದೆ. ಸೊ ಗಿಲ್ಲಿ ತಾಕತ್ ಏನು ಅನ್ನೋದನ್ನ ನಾವು ಈ ಟಾಸ್ಕ್ ಅಲ್ಲಿ ನೋಡಬಹುದಾ, ಕಾದ್ ನೋಡೋಣ. ಈಗ ಕಾವ್ಯಾಳಿಗೆ ಒಂದು ಭಯ ಇದೆ, ಏನಂತಂದ್ರೆ ಒಂದ್ ವೇಳೆ ಆ ರಾಶಿಕಾ ಸೂರಜ್ ಏನಾದ್ರೂ ಗೆದ್ಬಿಟ್ರೆ ಆಗ ಒಬ್ಬರನ್ನ ಒಂದು ಜೋಡಿಯನ್ನ ಹೊರಗಿಡಬೇಕು ಆಟದಿಂದ ಅಂತ ಹೇಳಿ ಆಪ್ಷನ್ ಏನಾದ್ರೂ ಕೊಟ್ಬಿಟ್ರೆ ಆಗ ರಾಶಿಕಾ ನಮ್ಮನ್ನೇ ಆಯ್ಕೆ ಮಾಡಿಕೊಂಡು ನಮ್ಮನ್ನ ಆಟದಿಂದ ಹೊರಗಿಟ್ಬಿಟ್ರೆ ಏನ್ ಮಾಡೋದು ಅನ್ನೋ ಒಂದು ಭಯ ಈಗ ಆ ಕಾವ್ಯಗೆ ಕಾಡ್ತಾ ಇದೆ. ನಿಮಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಇದರಲ್ಲಿ ಯಾರು ಆಟ ಆಡ್ಬೋದು, ಯಾರು ಯುಕ್ತಿಯಿಂದ ಆಡ್ತಾರೆ, ಯಾರು ಶಕ್ತಿಯಿಂದ ಆಡ್ತಾರೆ, ಅದನ್ನ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಕಡೆಗೆ ರಕ್ಷಿತಾ ಮತ್ತೆ ಮಾಳು ಬಗ್ಗೆ ಹೇಳಲೇಬೇಕು. ನೋಡಿ, ರಕ್ಷಿತಾ ಸರಿಯಾಗಿ ಮಾಳುವನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ತಪ್ಪಿಲ್ಲ. ನೀವು ರಕ್ಷಿತಾಳ ಆಟವನ್ನ ಗಮನಿಸಿದ್ರಿ, ತುಂಬಾ ಚೂಟಿಯವಳು, ತುಂಬಾ ಚೂಟಿತನದಿಂದ ಆಟ ಆಡ್ತಾಳೆ, ಪಟಪಟ ಅಂತ ಹೇಳಿ ಆಟವನ್ನು ಮುಗಿಸ್ಬಿಡ್ತಾಳೆ. ಮತ್ತೆ ಈಗ ಅಲ್ಲಿ ಚೆಂಡನ್ನ ಅವರು ಎತ್ಕೊಂಡು ಹೋಗಿ ತಮಗೆ ಕೊಟ್ಟಿರುವಂತಹ ಬಾಸ್ಕೆಟ್ ಅಲ್ಲಿ ಇಡಬೇಕಲ್ಲ, ಈ ಟಾಸ್ಕು ರಕ್ಷಿತಾಳಿಗೆ ಸೂಟ್ ಆಗುತ್ತೆ ಅನ್ಸುತ್ತೆ. ಅವರು ಆಟ ಆಡ್ಬೋದು. ಮತ್ತೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ರಕ್ಷಿತಾಗೆ ಏನಾಗಂತಂದ್ರೆ ಫಿಸಿಕಲಿ ಅವರು ವೀಕ್ ಇರೋ ಕಾರಣಕ್ಕಾಗಿ, ಅಂತಂದ್ರೆ ಅವರು ಅಷ್ಟಾಗಿ ದಾಢ್ಯ ದೇಹವನ್ನ ಹೊಂದಿಲ್ಲಲ್ಲ. ಸೊ ಹಾಗಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆಗ ಮಾಳು ಹೆಲ್ಪ್ ಮಾಡ್ಬೋದು ಅನ್ನೋದಿದೆ. ಇನ್ನೊಂದು ಮಾಳು ಆಟವನ್ನ ನೋಡೋದಾದ್ರೆ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಮಾಳುಗೆ ಸಿಕ್ಕಂತ ಆಟಗಳನ್ನೆಲ್ಲವನ್ನು ಕೂಡ ಭರ್ಜರಿಯಾಗಿ ಆಟ ಆಡಿರುವಂತಹ ಮಾಳು. ಆಟದ ವಿಷಯ ಅಂತ ಬಂದ್ರೆ ಮಾಳು ಆಟದಲ್ಲಿ ಮಾಸ್ಟರ್ ಇದ್ದಾರೆ, ಚೆನ್ನಾಗಿ ಆಟ ಆಡ್ತಾರೆ. ಕಾದ್ ನೋಡೋಣ. ಅದರಲ್ಲೂ ಮಾಳು ಚೆಂಡನ್ನ ಯಾವ ರೀತಿಗೆ ಸ್ಟ್ರಾಟಜಿಕಲ್ ಆಗಿ ಆ ಒಂದು ಚೆಂಡನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಮತ್ತೆ ಇನ್ನೊಬ್ಬರ ಕೈಯಿಂದ ಅವ್ರು ಎತ್ಕೊಂಡು ಹೊಡೋಗ್ತಾರೆ ಅನ್ನೋದನ್ನ ನೋಡೋಣ. ಸೊ ಹಂಗೂ ಹಿಂಗೂ ಅಲ್ಲಿ ರಘು ಮತ್ತೆ ಮಾಳು ನಡುವೆ ಒಂದು ಜಿದ್ದಾಜಿದ್ದಿ ನಡೆಯುತ್ತೆ. ಸೊ ಆ ಸಮಯದಲ್ಲಿ ಮಾಳು ಅವರು ಅದನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಈ ಒಂದು ವಿಡಿಯೋದಲ್ಲಿ ತುಂಬಾ ವಿಶೇಷ ಅಂತಂತಂದ್ರೆ ನೋಡಿ, ಈ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಅಂತಂತಂದ್ರೆ ಅಶ್ವಿನಿ ಗೌಡ. ಯಾವಾಗಲೂ ಕೂಡ ಮಾರಮ್ಮನ ಲುಕ್ ನಲ್ಲಿ ಇದ್ದಂತಹ ಅಶ್ವಿನಿ ಗೌಡ ಇದಕ್ಕಿದ್ದ ಹಾಗೆ ಬಸ್ರಿ ಹೆಂಗ್ಸ್ ತರ ಕಾಣಿಸ್ತಾ ಇದ್ದಾರೆ. ಈ ಕಾರಣ ಇಷ್ಟೇ, ಆ ಚೆಂಡನ್ನ ಹೇಗಾದ್ರೂ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಲ್ಲ, ಹೀಗಾಗಿಯೇ ಸೈಲೆಂಟ್ ಆಗಿಯೇ ಆ ಚೆಂಡನ್ನ ತಮ್ಮ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ತಮ್ಮ ಟಾಪ್ ಒಳಗೆ ಇಟ್ಕೊಂಡ್ಬಿಟ್ಟು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ನೋಡೋ ಲುಕ್ ಯಾವ ರೀತಿಯಾಗಿದೆ ಅಂತಂದ್ರೆ ಬಸ್ರಿ ಲುಕ್ ಕಣ್ಣಂಗ್ ಕಾಣ್ತಾ ಇದೆ. ನೋಡೋಣ ಇವರ ಈ ಸ್ಟ್ರಾಟಜಿ ಎಷ್ಟು ವರ್ಕ್ ಆಗುತ್ತೆ ಅಂತ ಹೇಳಿ. ಬಟ್ ಬಿಗ್ ಬಾಸ್ ಏನು ರೂಲ್ಸ್ ಗಳಿರುತ್ತಲ್ಲ, ಇವರು ಬಟ್ಟೆಗಳನ್ನ ಎಳೆದಾಡೋ ಹಾಗಿಲ್ಲ, ಮತ್ತೆ ಅದನ್ನ ಆ ಚೆಂಡನ್ನ ಈಗ ಒಳ ಉಡುಪಿನಲ್ಲಿ ಇಟ್ಕೊಳ್ಳೋ ಅಂತದ್ದು ಕೂಡ ಇಲ್ಲ. ನೋಡೋಣ, ಕಾದ್ ನೋಡೋಣ ಬಿಗ್ ಬಾಸ್ ರೂಲ್ಸ್ ಏನಾದ್ರೂ ಇವರೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರಾ, ರಘು ಅಶ್ವಿನಿ ಆಟ ಗೆಲ್ತಾರ, ಕಾದ್ ನೋಡೋಣ. ನಿಮ್ಮ ಪ್ರಕಾರ ಈ ಆಟವನ್ನ ಯಾರು ಗೆಲ್ಬೇಕು, ಈ ವಾರದ ಜೋಡಿ ಕ್ಯಾಪ್ಟನ್ ಯಾರಾಗಬೇಕು, ನಿಮ್ಮ ನಿರೀಕ್ಷೆ ಏನು, ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.